ಅದರ ಜೊತೆಗೆ ಸಮಗ್ರ ಕೃಷಿ ಬೇಸಾಯ ಪದ್ಧತಿಯಲ್ಲಿ ಹೆಚ್ಚು ಬೆಳೆದ ರೈತರಿಗೆ ಹೆಚ್ಚು ಲಾಭದಾಯಕ. ಸಮಗ್ರ ಕೃಷಿ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ರೈತರು ಇವಾಗ ಮಾವು ಇರ್ತದೆ, ಮಾವು ಮಧ್ಯೆ ಸಪೋಟ ಹಾಕಿದೀವಿ. ಸಪೋಟ ಮಧ್ಯೆ ನಾವು ಅಂತರ್ ಬೆಳೆಯಾಗಿ ಟೊಮೊಟೊ, ಪಪ್ಪಾಯಿ, ಶುಂಠಿ ಪ್ರತಿಯೊಂದು ಬೆಳೆ ಬೆಳೆದ್ರೆ ಯಾವುದೇ ಒಂದು ಬೆಳೆ ಕೈ ಕೊಟ್ರು ಇನ್ನೊಂದು ಬೆಳೆಯಿಂದ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ. ಹಾಗೂ ನಾವು ಏನು ಮಾಡಬೇಕು, ಭೂಮಿನ ಹೇಗೆ ಫಲವತ್ತತೆ ಮಾಡಬೇಕು, ಹಾಗೂ ನೀರು ನಿರ್ವಹಣೆ ಹೇಗೆ ಮಾಡಬೇಕು ರೈತರು ಅನ್ನೋದು ಫಸ್ಟ್ ವ್ಯವಸಾಯ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ನಾವು ಹೇಳ್ಬೇಕಂದ್ರೆ ಮಿನಿಮಮ್ ಒಂದು ವರ್ಷಕ್ಕೆ ಒಂದು ಮಾವಿನಿಂದ ಒಂದು 5 ಲಕ್ಷ ರೂಪಾಯಿ ಲಾಭ ಗಳಿಸ್ತಾ ಇದ್ದೀನಿ. ಶುಂಠಿ ಅಂದ್ರೆ ಒಂದು 2-2.5 ಲಕ್ಷ ಶುಂಠಿಯಿಂದ, ಪಪ್ಪಾಯಿಂದ ಒಂದು 2 ಲಕ್ಷ, ಒಟ್ಟಿಗೆ ಸರಾಸರಿ ಅಂದ್ರೂ ಒಂದು 15-20 ಲಕ್ಷ ನನಗೆ ಒಟ್ಟು ಬಂದರೆ ಸರಾಸರಿ ಖರ್ಚು ಒಂದು 10 ಲಕ್ಷ ಹೋದ್ರೂ 10 ಲಕ್ಷ ವರ್ಷಕ್ಕೆ ಬರ್ತದೆ. ರೈತರು ಈ ಥರ ಸಮಗ್ರ ಕೃಷಿ, ಒಂದೇ ಬೆಳೆ ಬೆಳೆಕ್ಕಿಂತ ಸಮಗ್ರ ಕೃಷಿ ಬಗ್ಗೆ ಇವತ್ತು ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಸಮಗ್ರ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಇವಾಗ ಒಂದು ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಯಾವುದೇ ಒಂದು ಬೆಳೆ ಬೆಳೆದು ಲಾಸ್ ಆಗಿ ನಮಗೆ ಲಾಸ್ ಆಯಿತು, ಗೌರ್ಮೆಂಟಿನ ಮಳೆ ಬರಲಿಲ್ಲ ಟೈಮ್ಗೆ, ಈ ಸರಿ ಮಳೆ ಹೋಗ್ಬಿಡ್ತು, ರಾಗಿ ಬರಲಿಲ್ಲ, ಹುಲ್ ಬರಲಿಲ್ಲ, ತುಂಬ ಲಾಸ್ ಆಯಿತು ಅಂದ್ಬಿಟ್ಟು ತುಂಬ ಸಾಲ ಮಾಡಿಕೊಂಡು ತುಂಬ ಲಾಸಾಗಿ ನೇಣು ಹಾಕ್ಕೊಂಡು ಈ ಥರ ಸಾಯೋದಕ್ಕಿಂತ ಸಮಗ್ರ ಕೃಷಿ ಪದ್ಧತಿಗೆ ಹೋದರೆ ರೈತರು ನಿಜವಾಗ್ಲೂ ಹೆಚ್ಚು ಲಾಭ ಗಳಿಸ್ಬೋದು. ಮಿನಿಮಮ್ ಅಂದರೂ ನೀವು ಒಂದು ಬೆಳೆ ಎಲ್ಲ, ಇವಾಗ ಒಟ್ಟು 4 ಬೆಳೆ ಇಟ್ಟಿರ್ತೀವಿ. ಒಂದು ಇವಾಗ ಮಾವು ಇರ್ಬೋದು, ಮಾವು ಮಧ್ಯೆ ಸಪೋಟ, ಪಪ್ಪಾಯಿ, ಅದ್ರ ಮಧ್ಯೆ ನೀವು ಇನ್ನೊಂದು ಬೆಳೆ ಬೆಳೆದ್ರೆ ಯಾವುದಾನ ಒಂದು ಬೆಳೆ ಆದರೂ ನಿಮಗೆ ಕೈಗೆ ಎಟಕಿಸ್ತದೆ. ಅದ್ರ ಜೊತೆಗೆ ನಮ್ಮ ಶ್ರಮ ಏನು ಶ್ರಮ ಇದೆ, ಆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಈ ಭೂಮಿ ನಂಬಿರೋರ್ಗೆ ಯಾವತ್ತೂ ಮೋಸ ಆಗಿಲ್ಲ. ನೀವು ಆದಷ್ಟು ಶ್ರಮ ವಹಿಸಿ ನೀವು ಬೆಳೆ ಬೆಳೆದ್ರೆ ಒಟ್ಟು ಆಶಾದಾಯಕವಾಗಿರ್ತದೆ. ಇವತ್ತು ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ಇವತ್ತು ರೈತರಿಗೆ ತುಂಬ ಸವಲತ್ತುಗಳನ್ನ, ಮಿಷಿನರೀಸು ಈ ಥರ ಎಲ್ಲ ನಿಮಗೆ ಒಂದು 90% ಡ್ರಿಪ್ ಇರಿಗೇಷನ್ ನಿಮಗೆ 90% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಟ್ಯಾಕ್ಟ್ರ್ ಆಗಿರ್ಬೋದು, ರೋಟ್ರಿ ಆಗಿರ್ಬೋದು, ಪವರ್ ಸ್ಪ್ರೇ ಆಗಿರ್ಬೋದು, ಈ ಥರ ಎಲ್ಲ ಸವಲತ್ತುಗಳು ರೈತ ಸಂಪರ್ಕ ಕೇಂದ್ರನ ನೀವು ಸಂಪರ್ಕಿಸ್ರೆ ಆದಷ್ಟು ಅವರು ಹೆಚ್ಚು ಮಾಹಿತಿ ನಿಮಗೆ ಕೊಡ್ತಾರೆ. ಅದರಿಂದ ನೀವು ಮಿಷಿನರೀಸ್ ತಗೊಂಡು ನೀವು ಬೆಳೆ ಬೆಳೆದ್ರೆ ಲಾಭ ಆಗುತ್ತೆ. ಆದಷ್ಟು ಮಿಷಿನರೀಸು ಯೂಸ್ ಮಾಡಿ, ಲೇಬರ್ನ ಸೇವ್ ಮಾಡಿ, ನೀವೆಲ್ಲ ಒಟ್ಟಿಗೆ ಸೇರಿ ಮನೆ ಕುಟುಂಬದವರು ಆದಷ್ಟು ಸೇರಿ ನೀವು ವ್ಯವಸಾಯ ಮಾಡಿದ್ರೆ ರೈತರು ತುಂಬ ಲಾಭ ಗಳಿಸ್ಬೋದು. ನೀವು ಸಮಗ್ರ ಕೃಷಿ ಪದ್ಧತಿ ಅಂದರೆ ನೀವು ಬರೀ ತೋಟಗಾರಿಕೆ ಬೆಳೆ ಸರಿ ಸಮಗ್ರ ಕೃಷಿ ಪದ್ಧತಿ ಅಂದರೆ ನೀವು ತೋಟಗಾರಿಕೆ ಒಂದೇ ಅಲ್ಲ. ನೀವು ಇವಾಗ ಒಂದು ಕುರಿ ಸಾಗಾಣಿಕೆ ಇರ್ಬೋದು, ಹಸು ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ನಾಟಿ ಕೋಳಿ ಸಾಗಾಣಿಕೆ, ಹಾಗೂ ನಿಮ್ಮ ಜಮೀನಲ್ಲಿ ಏನನ್ನ ಈ ಥರ ಹಳ್ಳಾಡಿದರೆ ಅದಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಅದರಲ್ಲಿ ಮೀನು ಸಾಗಾಣಿಕೆ ಮಾಡಿ, ಜೇನು ಸಾಗಾಣಿಕೆ ಮಾಡಿ, ಈ ಎಲ್ಲ ಪದ್ಧತಿಗಳನ್ನ ನೀವು ಅನುಸರಣೆ ಮಾಡಿದ್ರೆ ಇನ್ನೂ ಸಮಗ್ರ ಕೃಷಿ ಪದ್ಧತಿ ಜೊತೆಗೆ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ರೈತರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ. ನಮ್ಮದು ಕುರಿ ಇವಾಗ ಒಂದು 50-60 ಕುರಿ ಇದೆ. ಕುರಿ ಒಳಗೆ ಒಂದು 40-45 ಒಂದು 20 ನಾಟಿ ಕುರಿ ಇದೆ. ನಾಟಿ ಕುರಿ ಅಂದರೆ ನಮ್ಮದು ಮಾಗಡಿ ನಮ್ಮದೇ ತಳಿ ಇದೆ, ನಮ್ಮಲ್ಲೇ ಅದು ಬ್ರೀಡ್ ಮಾಡ್ಕೊಂಡು ನಮ್ಮಲ್ಲೇ ಹುಟ್ಟಿರೋದು. ಒಂದಷ್ಟು ಬನ್ನೂರು ತಳಿನ ಪರ್ಚೇಸ್ ಮಾಡಿದ್ದೀವಿ. ಆ ಮರಿನ ಒಂದು 6 ತಿಂಗಳು ಸಾಕಿ ಇವಾಗ ಒಂದು 10-15 kg ಇದೆ. ಒಂದು 6 ತಿಂಗಳು ಸಾಕಿದ್ರೆ 20-25 kg ಬರ್ತದೆ. ಬಕ್ರೀದ್ ಟೈಮ್ಗೆ ಅದನ್ನ ಸೇಲ್ ಮಾಡಿದ್ರೆ ನಾವೇ ಡೈರೆಕ್ಟಾಗಿ ಇಲ್ಲೇನೇನೆ ಮಧ್ಯವರ್ತಿ ಇಲ್ದಂಗೆ ಸೇಲ್ ಮಾಡಿದ್ರೆ ನಮಗೆ ಸ್ವಲ್ಪ ಹೆಚ್ಚು ಲಾಭ ಬರ್ತದೆ. ಅದ್ರ ಜೊತೆಗೆ ಕೋಳಿ ಸಾಗಾಣಿಕೆ, ನೀವು ಮನೆ ಹತ್ರ ನಾಟಿ ಕೋಳಿ ಸಾಕಿ ಒಂದು ಜಾಸ್ತಿ ಏನು ಇಲ್ಲ ಅಂದ್ರೂ ಒಂದು 50-100 ಕೋಳಿ ಸಾಕಿದ್ರೂ ಒಂದು ಕೋಳಿ 400-500 ರೂಪಾಯಿ, 1.5 kg 2 kg ಬಂದರೆ ನಿಮಗೆ 1 kg 200 ರೂಪಾಯಿ ಅಂದರೂ 400 ರೂಪಾಯಿ ಲಾಭ ಬರ್ತದೆ. 50 ಕೋಳಿ ಸಾಕಿದ್ರೆ ನಿಮಗೆ ಮಿನಿಮಮ್ ಅಂದ್ರೆ ಒಂದು 10,000 ಈ ಥರ ಒಂದು 6 ತಿಂಗಳಿಗೆ ಲಾಭ ಗಳಿಸ್ತದೆ. ನಿಮ್ಮ ಚೆಕ್ ಡ್ಯಾಮು ಈ ಥರ ಇದ್ದರೆ ಅದರೊಳಗೆ ಮೀನು ಸಾಗಾಣಿಕೆ ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ಇವಾಗ ನೀವು ಜೇನು ಸಾಗಾಣಿಕೆ, ಜೇನು ಭಾಳ ಮುಖ್ಯ ರೈತರಿಗೆ. ಇವಾಗ ಅವ್ರ ತೋಟದಲ್ಲಿ ಒಂದು 10 ಪೆಟ್ಟಿಗೆ ಇಕ್ಕಿದ್ರೆ ಸಾಕು, ಒಂದು 6 ತಿಂಗಳಿಗೊಂದು ಸರಿ ಒಂದು ಪೆಟ್ಟಿಗೆ ಅಂತ ಮಿನಿಮಮ್ ಅಂದರೆ 2-3 kg ಜೇನು ಸಿಗುತ್ತೆ. 1 kg ಇವತ್ತು ಮಾರ್ಕೆಟಾಗೆ 500 ರೂಪಾಯಿ ಇದೆ. ಈ ಥರ ಒಂದು ಜೇನು ಸಾಗಾಣಿಕೆ ಮಾಡಿ ಅದರಿಂದ ನಮಗೆ ರೈತರಿಗೆ ಏನಾಗುತ್ತೆ ಅಂದರೆ ಪರಾಗಸ್ಪರ್ಶ ಆಗುತ್ತೆ. ನಾವೇನು ಬೆಳೆ ಇಕ್ತೀವೋ ಅದು 25% ಜಾಸ್ತಿ ಆಗಿ ನಮಗೆ ಗೊತ್ತಾಗ್ದೇ ಅದು ಒಂದು 25% ಹೆಚ್ಚು ಜೇನಿಂದ ನಮಗೆ ಯಾವ ಜೇನು ಇಲ್ದಂಗೆ ಏನು ಇವತ್ತು ಯಾವುದು ನಡೆಯಲ್ಲ. ಜೇನಿದ್ರೇ ಯಾವುದೇ ಒಂದು ಬೆಳೆ ಬರಬೇಕು, ಒಂದು ಪೀಚ್ ಆಗಬೇಕು ಅಂದ್ರೂ ಮುಖ್ಯ ಜೇನು. ಆ ಜೇನನ್ನ ನಶಿಸ್ದಂಗೆ ನಾವು ಆದಷ್ಟು ಜೇನು ಪೆಟ್ಟಿಗೆ ಜಾಸ್ತಿ ಮಾಡಿ ಅದರಿಂದ ಜೇನಿಂದನೂ ಬರ್ತದೆ, ವಿತ್ ನಮಗೆ ತರಕಾರಿ ಬೆಳೆ ಎಲ್ಲದಕ್ಕೂ, ಮಾವಿನ ಬೆಳೆ ಇರ್ಬೋದು, ಸಪೋಟ ಇರ್ಬೋದು, ಎಲ್ಲದಕ್ಕೂ ಭಾಳ ಯೂಸ್ ಆಗುತ್ತೆ.
ಹೆಚ್ಚು ಲಾಭ ಗಳಿಸ್ಬೋದು. ಇವಾಗ ನಾವು ಹೂವನ್ನ ಮಾರ್ಕೆಟೇ ಮಾಡಬೇಕಂದ್ರೆ ಸ್ವಲ್ಪ ತುಮಕೂರಿಗೆ ಹೋಗ್ತೀವಿ. ತುಮಕೂರು ನಾವು ನಿಯರೆಸ್ಟ್ ಮಾರ್ಕೆಟ್ ನೋಡ್ಕೊಬೇಕು. ಯಾವುದು ನಮಗೆ ಎಲ್ಲ ಮಾರ್ಕೆಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿರಬೇಕು. ಎಲ್ಲಿ ಬೆಲೆ ಜಾಸ್ತಿ ಇದೆ, ನಮ್ಗೆ ಇವಾಗ ಬೆಳಗ್ಗೆ ಹೂವು ಮಾರ್ಬಿಡ್ಬೇಕು ಒಂದು 12 ಗಂಟೆಗೆ ಅಂದರೆ ತುಮಕೂರು ಮಾರ್ಕೆಟ್ ತುಂಬ ಹತ್ರ. ಬೆಂಗಳೂರು 50 ಕಿಲೋಮೀಟ್ರು, ನಮಗೆ ತುಮಕೂರು 50 ಕಿಲೋಮೀಟ್ರು. ಬೆಳಗ್ಗೆ ನಾವು ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು 10 ಗಂಟೆ ಅಷ್ಟೊತ್ತಿಗೆ ಹೂವು ಕಿತ್ಕೊಂಡು 11-11:30 ಅಷ್ಟೊತ್ತಿಗೆ ತುಮಕೂರಿಗೆ ಹೋಗ್ಬೋದು, ಮಾರ್ಕೆಟ್ ಮಾಡ್ಬೋದು. ಆಮೇಲೆ ಟೊಮೊಟೊ ಈ ಥರ ಎಲ್ಲ ಯಶವಂತಪುರ ಮಾರ್ಕೆಟ್ಗೆ ಮಾರ್ಬೋದು. ವಿತ್ತು ಈ ಸಪೋಟೊ ಪಪ್ಪಾಯಿ ಇದನ್ನೆಲ್ಲ ನಾವು ಆದಷ್ಟು ನೇರ ಮಾರ್ಕೆಟೇ ಮಾಡ್ತೀವಿ. ನೇರ ಮಾರ್ಕೆಟೆ ಅಂದರೆ ಈ ಮಧ್ಯವರ್ತಿ ಇಲ್ಲದೇ ನಾವೇ ಅಂಗಡಿಗಳ್ನ, ಚಿಕ್ಕ ಹಣ್ಣು ಫ್ರೂಟ್ ಅಂಗಡಿಗಳ್ನ ಹಿಡ್ಕೊಂಡು, ಒಂದು 4-5 ಅಂಗಡಿಗಳ್ನ ಹಿಡ್ಕೊಂಡು ನಾವೇ ವ್ಯಾನ್ ಇಕ್ಕೊಂಡು ಅವ್ರಿಗೆ ಒಂದು 100 kg 200 kg 300 kg ಈ ಥರ ಕ್ವಾಲಿಟಿ ಚೆನ್ನಾಗಿ ಬೆಳೆದಿದ್ರೆ ಅವರು ಸ್ವಲ್ಪ ಒಂದು ₹2 ರೇಟ್ ಜಾಸ್ತಿನೂ ಕೊಡ್ತಾರೆ, ಕಮಿಷನ್ನು ಉಳಿತದೆ. ನಾವು ತಗೊಂಡೋಗಿ ಕೊಟ್ಟರೆ ಹೆಚ್ಚು ಲಾಭ ಗಳಿಸ್ಬೋದು. ಇವಾಗ ಮಾವನ್ನು ಅಷ್ಟೇ ಹಣ್ಣಂಗಡಿಗೆ ಎಷ್ಟು ಹಣ್ಣಂಗಡಿಗೆ ಹಾಕ್ಬೋದು, ಇಲ್ಲ ಟನ್ನೇಜ್ ಪ್ರಕಾರ ತಗೊಂಡೋದ್ರು APMC ಅವರು ತಗೊತಾರೆ. ಇಲ್ಲ ಆಪ್ಕಮ್ಸು ಇಲ್ಲಾಂದರೆ ಲಾಲ್ಬಾಗ್ ಆಪ್ಕಮ್ಸ್ಗೆ ಹೋದ್ರೂ ಅವರು ನಾವು ಮೊದಲೇ ಇಂಡೆಂಟ್ ಹಾಕ್ಸ್ಬಿಟ್ಟು ನಿಮಗೆ ಎಷ್ಟು ಬೇಕಂತ ಹೇಳಿದ್ರೆ, ಎಷ್ಟು ಟನ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಇಂಡೆಂಟ್ ಕೊಡ್ತಾರೆ. ಅಲ್ಲಿ ತಗೊಂಡೋದ್ರು ನಮಗೆ ಮಾಮೂಲಿ ಮಾರ್ಕೆಟ್ಗಿಂತ ಅಲ್ಲಿ ಒಂದು 10-20% ಹೆಚ್ಚು ಲಾಭ ಬರುತ್ತೆ. ತೆಂಗು ಇಲ್ಲಿ ಕುಣಿಗಲ್ ಮಾರ್ಕೆಟ್ ಇದೆ, APMC ಮಾರ್ಕೆಟ್. ತೆಂಗು ನಮಗೇನು ತೊಂದರೆ ಇಲ್ಲ. ತೆಂಗು ಮಾರೋಕ್ಕೆ ಇಲ್ಲೇ ಬೇಕು. ಇವತ್ತು ತೆಂಗಿಗೆ ಈಗ ತುಂಬ ಬೇಡಿಕೆ ಇದೆ. ಈ ವರ್ಷ ಬರಗಾಲ ಇರೋದ್ರಿಂದ 6 ತಿಂಗಳು ಲಾಸ್ಟ್ ಇಯರು ಮಳೆ ಕಮ್ಮಿ ಬಿದ್ದಿದೆ. ತೆಂಗಿಗೆ ಈ ವರ್ಷ ₹30-32 kg ಪ್ರಕಾರ. ಮೊದಲು ಒಂದು ತೆಂಗಿನಕಾಯಿಗೆ ₹5-6 ತಗೊತಾಯಿದ್ರು. ಇವತ್ತು 1 kg ತೆಂಗು ₹30-32 kg ಪ್ರಕಾರ ತಗೊತಾರೆ. ತುಮಕೂರು ಇಲ್ಲ ಅಂದರೆ ನಮ್ಮ ಕುಣಿಗಲ್ APMCಗೆ ಹೋದರೆ 1 kg 30-32 ಹೋಗುತ್ತೆ. ರೈತರಿಗೆ ಒಳ್ಳೆ ಲಾಭ ಆಗುತ್ತೆ.